ಭಾರತೀಯ ಅಂಧರ ಕ್ರಿಕೆಟ್ ತಂಡದ ನಾಯಕನಾಗುವವರೆಗೂ ಕರೆದೊಯ್ಯಿತು. ವೆಲ್ಕಮ್ ಟು ನಮ್ಮನೆ. ಎಲ್ಲ ಟ್ರೋಫೀಸ್ಗಳು, ಮೆಡಲ್ಸ್ಗಳು ಎಲ್ಲ ಜೋಡಿಸಿಟ್ಟಿದ್ದೀನಿ ಸರ್. BCCI ಗಿಂತನೂ ಜಾಸ್ತಿ ವರ್ಲ್ಡ್ ಕಪ್ ನಮ್ಮ ಬ್ಲೈಂಡ್ ಕ್ರಿಕೆಟರ್ಸ್ ಗೆದ್ದಿದ್ದೀವಿ ನಮ್ಮ ಇಂಡಿಯಾಗೆ. ನರೇಂದ್ರ ಮೋದಿ ಸರ್ ಅವರು 20 ಮಿನಿಟ್ಸ್ ಕೊಟ್ಟಿದ್ರು, ಆದ್ರೆ 1 ಗಂಟೆ ಅವ್ರ ಜೊತೆಲಿ ನಾವು ಅವ್ರ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. 25 ಗ್ರಾಮ್ ಚಿನ್ನದ ಮೆಡಲ್ ಕರ್ನಾಟಕ ಸರ್ಕಾರ ನಮ್ಮ ಶೇಖರ್ ನಾಯಕ್ ಅವರು ಕೊಟ್ಟಿರೋದು. 2004 ಅಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇತ್ತು. 1 ಓವರ್ ಅಲ್ಲಿ 5 4 1 6 ಹೊಡೆದಿದೆ ಸರ್. ನಾನು 1 ಗಂಟೆಗೆ 120 ಕಿಲೋಮೀಟರ್ ಸ್ಪೀಡ್ ಬೌಲ್ ಮಾಡಬಲ್ಲೆ. ನೃತ್ಯ ಮಾಡ್ಬೇಕಾದ್ರೆ ಇವ್ರು ಪಾರ್ವತಿ, ನಾನು ಶಿವ, ಇವರೇ ಪ್ರಪೋಸ್ ಮಾಡಿದ್ರು ಸರ್. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದೆಂದು. ಹಲೋ ಸರ್. ಹಲೋ ಸರ್. ಹಾಯ್ ಸರ್. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ಸ್ನೇಹಿತರೆ, ಮೀಟ್ ಮಾಡಿ ಶೇಖರ್ ನಾಯಕ್ ಅವರು ದೃಷ್ಟಿ ವಿಶೇಷ ಚೇತನ ಉಳ್ಳವರ ಕ್ರಿಕೆಟ್ ತಂಡದ ಭಾರತ ತಂಡದ ನಾಯಕರು. ಸ್ನೇಹಿತರೆ, ಅವರು ಪದ್ಮಶ್ರೀ ಪುರಸ್ಕೃತರು, ಪದ್ಮಶ್ರೀ ಅವಾರ್ಡಿಯವರು. ಸೊ ಮೋದಿಜಿ ಅವರೆಲ್ಲ ಅವರಿಗೆ ತುಂಬಾ ಸನ್ಮಾನ ಮಾಡಿ ನಮಸ್ಕಾರ ಮಾಡಿ ಕಳಿಸಿದ್ದಾರೆ. ಸೊ ಜೊತೆ ಇವತ್ತು ನಾವು ಮಾತಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಹೇಗಿದ್ದೀರಿ? ಸರ್ ತುಂಬಾ ಖುಷಿ ಆಯ್ತು ಸರ್. ನನಗೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ ದೊಡ್ಡ ಫಾಲೋವರ್ ಸರ್. ನಾನು ಬಹಳ ವಿಡಿಯೋಸ್ನೆಲ್ಲ ಫಾಲೋ ಮಾಡ್ತಾ ಇರ್ತೀನಿ. ನಾನು ಕೂಡ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಸೊ ನಾನು ನಿಜವಲ್ಲೂ ತುಂಬಾ ಸಂತೋಷ ಆಗ್ತಾ ಇದೆ. ನೀವು ನನ್ನ ಇಂಟರ್ವ್ಯೂ ಮಾಡಕ್ ಬರ್ತಾ ಇದ್ದೀರಾ ಅಂತ ಅಂದ್ರೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ನಾನು ಸುಮ್ಮನೆ ಹೇಳ್ತಾರೆ ಸ್ನೇಹಿತರೆ, ಪದ್ಮಶ್ರೀ ಬಂದಿದೆ ಅಂತ ಅಲ್ಲ ಸ್ನೇಹಿತರೆ, ಅವ್ರು ಬಹಳ ದೊಡ್ಡ ಹೋರಾಟಗಾರ, ದೊಡ್ಡ ಸಾಧಕರು. ಅವರು ಮನೆಗೆ ಕೂತ್ಕೊಂಡು ಎಲ್ಲ ಕಥೆ ಹೇಳ್ತಾರೆ. ಸೊ ಅದನ್ನು ಕೇಳೋಣಂತೆ. ಬಹಳ ಜೀವನಕ್ಕೆ ಪ್ರೇರಣೆ ಕೊಡುವಂಥ ಕಥೆ ಅವ್ರದ್ದು. ಸರ್ ಸ್ವಾಗತ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಹೋಗೋಣ ಮನೆಗೆ. ಹಾಂ ಸರ್, ಶೋರ್ ಸರ್. My dream, they should not depend on the pensions. They should become as a taxpayers of India. ಸರ್ ನನಗೆ 30% ರೈಟ್ ಐ ಕಾಣಿಸುತ್ತೆ ಸರ್. 30% ಕಾಣಿಸುತ್ತೆ. ಎಡಗಡೆದು ಒಂದು ಸ್ವಲ್ಪ ಕಾಣಿಸಲ್ಲ ಸರ್. ಓಕೆ. ಹಾಂ ಸರ್. ಯಾವಾಗಿಂದ ಹುಟ್ಟಿದ್ದು? ಸರ್ ಹುಟ್ಟಿದಾಗಿಂದ ಅಂದರೆ ಹುಟ್ಟಿದಾಗಿಂದ 8 ವರ್ಷ ನಾನು ಫುಲ್ ಬ್ಲೈಂಡ್ ಆಗಿದ್ದೆ. ಏನು ಕಾಣಿಸ್ತಾ ಇರಲಿಲ್ಲ. ಸೊ 8 ವರ್ಷ ಆದಮೇಲೆ ಒಂದು ಚಿಕ್ಕದೊಂದು ಆಕ್ಸಿಡೆಂಟ್ ಆಯಿತು. ಸೊ ಹಾಗಾಗಿ ಅವಾಗಿಂದ ಒಂದು ಆಪ್ರೇಷನ್ ಆದಮೇಲಿಂದ ಒಂದು ಸ್ವಲ್ಪ ಇಷ್ಟು ದೃಷ್ಟಿ ಬಂತು ಸರ್ ನನಗೆ. ಹೌದು ಸರ್. ನೋಡಿ, ಅದೊಂದು ಒಳ್ಳೆ ಟ್ವಿಸ್ಟ್ ಹೇಳ್ತೀನಿ ಸರ್ ನಾನು. ಹಾಂ ಸರ್, ಫಸ್ಟ್ ಫ್ಲೋರ್. ಸರ್ ನಂಗೆ ಗೊತ್ತು. ಇಲ್ಲಿ ಕೆಳಗಡೆಯಿಂದ ಇದು ಬೇಸ್ಮೆಂಟು, ಇದು 1, ಈ ಕಡೆ ಗ್ರೌಂಡು, ಇದು 2, ಇದು 3, 4, ಇದು ಸ್ಟಾಪು, ಅಲಾರಮ್ಮು, ಲೈಟು, ಫ್ಯಾನು. ಸರ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ ಸರ್. ಬನ್ನಿ ಸರ್. ಬನ್ನಿ ಸರ್. ರಮೇಶ್ ನಿಮ್ಮ ಜೊತೆ ಕೋಆರ್ಡಿನೇಟ್ ಮಾಡಿದ್ರೆ. ಸರ್ ಬನ್ನಿ ಸರ್. ನಿಮಗೆಲ್ಲ ಗೊತ್ತು ನಿಮ್ಮ ಮನೇಲಿ? ಹಾಂ ಸರ್, ಗೊತ್ತು ಸರ್. ಸರ್ ವೆಲ್ಕಮ್ ಟು ನಮ್ಮನೆ. ಎಲ್ಲ ಟ್ರೋಫೀಸ್ಗಳು, ಮೆಡಲ್ಸ್ಗಳು ಎಲ್ಲ ಜೋಡಿಸಿಟ್ಟಿದ್ದೀನಿ ಸರ್. ಇಟ್ಟಿದ್ದೀರಾ? ಹಾಂ ಸರ್, ಬನ್ನಿ ಸರ್. ಏನು ಟ್ರೋಫೀಸು? ಸರ್ ಎಲ್ಲ ಕ್ರಿಕೆಟಲ್ಲಿ ಗೆದ್ದಿರೋವಂಥದ್ದು, ಮತ್ತೆ ಸನ್ಮಾನ ಆಗಿರೋವಂಥದ್ದು, ಇಲ್ಲೆಲ್ಲ ಮ್ಯಾಚ್ಗಳು ಆಡಿ ಗೆದ್ದಿರೋವಂಥದ್ದು. ಆಮೇಲೆ ಇಲ್ಲೆಲ್ಲ ಮೆಡಲ್ಸು ಸರ್. ನಾನು ಬರೀ ಕ್ರಿಕೆಟ್ ಅಷ್ಟೇ ಅಲ್ಲದೆ ರನ್ನಿಂಗು, ಚೆಸ್ಸು, ಶಾರ್ಟ್ ಪುಟ್ಟು, ಜಾವ್ಲಿನ್ನು, ಎಲ್ಲಾ ಥರದ ಸ್ಪೋರ್ಟ್ಸ್, ಸ್ವಿಮ್ಮಿಂಗು, ಎಲ್ಲ ಥರ ಸ್ಪೋರ್ಟ್ಸ್ನು ಆಡ್ತೀನಿ ಸರ್. ಹಾಂ ಸರ್. ವೆರಿ ಗುಡ್. ಎಷ್ಟು ಏಜ್ ತಮಗೆ? ಸರ್ ನನಗೆ ಇವಾಗ 38. ಚಿಕ್ಕ ಹುಡುಗ ಇದ್ದಾಗಿಂದನೂ ಅವಾಗಿಂದನೂ ಸ್ಪೋರ್ಟ್ಸ್ ಇನ್ನೂ ತುಂಬ ಮೆಡಲ್ಸ್ ಇತ್ತು ಸರ್. ನಿಮ್ಗೆ ಗೊತ್ತಿದ್ದಂತೆ ಬೆಂಗಳೂರಲ್ಲಿ ಅವಾಗವಾಗ ಬಾಡಿಗೆ ಮನೆಗಳು ಚೇಂಜ್ ಮಾಡ್ತಾ ಇರೋದ್ರಿಂದ ಕೆಲವೊಂದು ಹಾಳಾದವೆಲ್ಲ, ಅದನ್ನೆಲ್ಲ ಸ್ವಲ್ಪ ಡಿಸ್ಪೋಸ್ ಮಾಡಿದೆ. ಸೊ ಇನ್ನೂ ಸ್ವಲ್ಪ ಜಾಸ್ತಿ ಎತ್ತಿಟ್ಟಿದ್ದೀನಿ. ಇನ್ನೂ ಬಾಕ್ಸಲ್ಲೆಲ್ಲ ತುಂಬ ಇದೆ, ಅದನ್ನೆಲ್ಲ ಜೋಡಿಸ್ಬೇಕು. ಸದ್ಯ ಈಗ ಸ್ವಲ್ಪ ಒಂದು ಶೋಕೇಸ್ ಮಾಡಿಸ್ದೆ, ಇಷ್ಟು ಚಿಕ್ಕದು. ಇನ್ನೂ ತುಂಬ ಜೋಡಿಸೋವಂಥದ್ದೆಲ್ಲ ಇದೆ ಸರ್. ಹಾಂ ಸರ್. ಓಕೆ. ಹಾಂ ಸರ್. ವೈಫು, ಮಕ್ಕಳು. ವೈಫ್ ಹೆಸರು ರೂಪಾ ಸರ್. ನಮ್ಮ ಮನೇಲಿ ಬಾಲು ಬ್ಯಾಟ್ನು ಕೂಡ ಪೂಜೆ ಮಾಡ್ತೀವಿ ಸರ್. ಬ್ಯಾಟು ಆಮೇಲೆ ಬಾಲು ಸರ್. ಮುಟ್ಬೋದಾ? ಹಾಂ ಸರ್. ನೋಡಿ ಸ್ನೇಹಿತರೆ, ನಿಜಕ್ಕೂ ಅವ್ರವ್ರ ಇದು ಏನು ಇದೇ ಅಲ್ವ ಸರ್ ನಂಗೆ ಅನ್ನ ಕೊಡ್ತಾ ಇರೋದು. ಇದೇ ನನ್ನ ದೇವರು. ಇದರಿಂದನೇ ನಾನು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಆಗಿದ್ದು. ಹಾಗಾಗಿ ನಾನು ಪ್ರತಿದಿನ ಇದ್ರ ಮೇಲೆ ನೀರು ಚಿಮ್ಮಿಸ್ಬಿಟ್ಟು ಪೂಜೆ ಮಾಡ್ತೀನಿ ಸರ್. ಹೌದಾ? ಏನು ಶೇಕ್ ಆಗ್ತದೆ? ಹಾಂ, ಒಳಗಡೆ ಬಾಲ್ ಬೇರಿಂಗ್ಸ್ ಇರುತ್ತೆ ಸರ್. ನಾನು ಹೊಸ ಬಾಲು ನಿಮ್ಗೊಂದು ಆಟೋಗ್ರಾಫ್ ಮಾಡಿ ಕೊಡೋನಿದ್ದೀನಿ ಇವಾಗ ಸರ್. ನೆನಪಿಗೆ ವೆರಿ ನೈಸ್. ಇದ್ರಲ್ಲಿ ಹೆಂಗ್ ಆಡ್ತಾರೆ ಕ್ರಿಕೆಟ್ ಸರ್? ಇದು ನಾನು ಬೌಲಿಂಗ್ ಬಂದ್ಬಿಟ್ರೆ ಅಂಡರ್ ಆರ್ಮ್ ಬರುತ್ತೆ ಸರ್, ಈ ತರ. ಸರ್ ತೋರಿಸ್ತೀನಿ ಸರ್. ಅಲ್ಲಿದೆ ಸರ್, ಬ್ಯಾಟ್ ಇಲ್ಲಿದೆ ಸರ್. ಹಾಂ ಸರ್. ಹಾಂ ಸರ್. ಹಾಂ ಸರ್. ನಾನು ಇಲ್ಲೇ ಒಂದು ಬ್ಯಾಟ್ ಬಿಟ್ಟಿರ್ತೀನಿ ಯಾವಾಗ್ಲೂ. ಇದು ನನ್ನ ಬ್ಯಾಟು. ಈ ಥರ ಆಡ್ತೀವಿ ಸರ್. ಬಾಲು ಆ್ಯಕ್ಚುಲಿ ನೀವು ಅವಾಗಲೇ ಕೇಳಿದ್ರಿ, ಬಾಲ್ ಇಲ್ಲಿದೆ ಸರ್. ಹೊಸ ಬಾಲ್ಗಳು ಇಲ್ಲಿ ನೋಡಿ ಸರ್. ಬಾಲ್ ಕಲೆಕ್ಷನ್ಗಳು ಕೂಡ ಇಟ್ಟಿದ್ದೀನಿ ನಾನು ಇಲ್ಲಿ. ಹಾಂ ಸರ್. ನಾನು ಸದಾಕಾಲ ಬಾಲು ಬ್ಯಾಟ್ನೇ ನೋಡ್ತಾ ಇರಬೇಕು ಅನ್ನೋ ನನ್ನ ಆಸೆ ಸರ್. ಸದಾಕಾಲ ನಾನು ಎದ್ದಾಗೂ ಬಾಲು ಬ್ಯಾಟ್ ನೋಡಬೇಕು. ನಾನು ಮಲ್ಕೊಳ್ಳೋಕ್ಕಿಂತ ಮುಂಚೆನೂ ಬಾಲು ಬ್ಯಾಟ್ ನಮಸ್ಕಾರ ಮಾಡ್ಕೋತೀನಿ. ನನ್ನ ಬ್ಯಾಗಲ್ಲೂ ಕೂಡ ಒಂದು ಬಾಲ್ ಇಟ್ಕೊಂಡಿರ್ತೀನಿ. ಯಾವಾಗಲೂ ಟ್ರಾವೆಲ್ ಮಾಡಬೇಕಾದ್ರೆ ನಾನೇ ಪ್ರಾಕ್ಟೀಸ್ ಮಾಡ್ಕೋತಾ ಇರ್ತೀನಿ, ಆ ಕಡೆ ಈ ಕಡೆ ಕ್ಯಾಚ್ ಹಿಡಿಯೋದೆಲ್ಲ. ಸೊ
ಸೊ ಇದು ಕ್ರಿಕೆಟ್ ಬಾಲು ಸರ್. ನಾರ್ಮಲ್ಸಲ್ಲಿ ಈ ಥರ ಅಪ್ಪರ್ ಆರ್ಮ್ ಬೌಲಿಂಗ್ ಮಾಡ್ತಾರೆ, ಬಟ್ ನಮ್ಮ ಬ್ಲೈಂಡ್ ಕ್ರಿಕೆಟಲ್ಲಿ ನಾವು ಅಂಡರ್ ಆರ್ಮ್ ಬೌಲಿಂಗ್ ಮಾಡ್ತೀವಿ. ಸೊ ಓವರ್ ಆರ್ಮ್ ಆಗಲ್ಲ ಸರ್. ಓವರ್ ಆರ್ಮ್ ಮಾಡಿದ್ರೆ ಸೌಂಡ್ ಕೇಳಿಸಲ್ಲ, ಅಂದರೆ ಬ್ಯಾಟ್ಸ್ಮನ್ಗೆ ಗೊತ್ತಾಗಲ್ಲ ಬಾಲ್ ಯಾವ ಕಡೆ ಬರ್ತಾ ಇದೆ ಅಂತ. ಸೊ ಈ ಬಾಲು ಬೌನ್ಸೇ ಆಗಲ್ಲ, ನೆಲದಲ್ಲೇ ಉಳ್ಕೊಂಡು ಹೋಗುತ್ತೆ. ಪಿಚ್ ಬೀಳಬಾರ್ದು ಸರ್, ಪಿಚ್ ಬಿದ್ದರೆ ಬ್ಯಾಟ್ ಮೇಲಿಂದ ಹೊರಟೋಗ್ಬಿಡುತ್ತೆ, ಗೊತ್ತಾಗಲ್ಲ ಆವಾಗ. ಸೊ ಹಾಗಾಗಿ ಇದು ನೆಲದಲ್ಲೇ ಬರಬೇಕಾಗಿರೋದ್ರಿಂದ ನಾವು ಜಸ್ಟ್ ಈ ಥರ ಬೌಲಿಂಗ್ ಮಾಡ್ತೀವಿ, ಅವರು ಬ್ಯಾಟ್ಸ್ಮನ್ನು ಬ್ಯಾಟಿಂಗ್ ಮಾಡ್ತಾರೆ. ಬ್ಯಾಟೂ ಈ ಥರ ಸ್ವೀಪ್ ಶಾಟ್ ಮಾಡ್ತೀವಿ ಸರ್. ಸಿಕ್ಸೂ ಕೂಡ ಹೊಡಿಬೋದು ಸರ್. ಸರ್ ನಿಮಗೆ ಗೊತ್ತಾ ಸರ್, ನಾನು 2004 ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇತ್ತು. ಫಸ್ಟ್ ಟೈಮ್ ನಮ್ಮ ಇಂಡಿಯಾ ಪಾಕಿಸ್ತಾನಕ್ಕೆ ಟೂರ್ ಮಾಡಿದ್ವಿ. ಅವಾಗ ಅಲ್ಲಿನ ಕ್ಯಾಪ್ಟನ್ ಅಬ್ದುಲ್ ರಜಾಕ್ ಅಂತ, ಅವ್ರ ಬೌಲಿಂಗ್ ಅಲ್ಲಿ 1 ಓವರಲ್ಲಿ 5 4 1 6 ಹೊಡೆದಿದೆ ಸರ್ ನಾನು. ಸೊ ಅದು ನನ್ನ ಹೈಯೆಸ್ಟು. ಆಮೇಲೆ ಅನ್ಫಾರ್ಚುನೇಟ್ಲಿ ಆ ಟೂರ್ನಮೆಂಟ್ ನಾವು ಸೋತ್ಬಿಟ್ವಿ ಬೈ 3-2. ಬಟ್ ಫೈನಲ್ ಮ್ಯಾಚಲ್ಲಿ 198 ರನ್ ಹೊಡೆದೆ ಸರ್ ನಾನು ಪಾಕಿಸ್ತಾನ ಮೇಲೆ. ಒಂದು ಮ್ಯಾಚಲ್ಲಿ 198 ರನ್ ಸ್ಕೋರ್ ಮಾಡಿದೆ. ಬಾಲ್ಸ್ ಅರೌಂಡ್ 110-112 ಬಾಲ್ ಇರ್ಬೋದು ಸರ್. ಓ ಎಸ್ ಸರ್, ಶ್ಯೂರ್ ಸರ್. ಇಲ್ಲ ಸರ್, ಸರ್ ಇಲ್ಲ ಈ ಥರ ಹಾಕಬೇಕು ಸರ್. ಹೌದು ಸರ್. ಎಸ್ ಸರ್. ಸರಿ ಸರ್. ಬಾಲೆ ಕಳೆದೋಯ್ತು ಸರ್. ಸೊ ಈ ಥರ ಬೌಲಿಂಗ್ ಮಾಡ್ತೀವಿ ಸರ್. ಆಮೇಲೆ ನಾವು ಬೌಲಿಂಗ್ ಮಾಡೋಕ್ಕಿಂತ ಮುಂಚೆ ಬೌಲರು ಬ್ಯಾಟ್ಸ್ಮನ್ಗೆ ಕೇಳ್ತಾರೆ, ಬ್ಯಾಟ್ಸ್ಮನ್ ಆರ್ ಯು ರೆಡಿ ಅಂತ. ಯಾಕೆಂತಂದ್ರೆ ಬ್ಯಾಟ್ಸ್ಮನ್ ಆಪೋಸಿಟ್ ಅಲ್ಲಿರೋರು ಫುಲ್ ಬ್ಲೈಂಡ್ ಇರ್ತಾರಲ್ವಾ. ಸೊ ಹಾಗಾಗ್ಬಿಟ್ಟು ನಾವು ಅವರಿಗೆ ಬ್ಯಾಟ್ಸ್ಮನ್ ಆರ್ ಯು ರೆಡಿ ಅಂತ ಕೇಳ್ತೀವಿ. ಅವಾಗ ಅವ್ರು ಎಸ್ ಅಂದಮೇಲೆ ನಾವು ಬೌಲ್ ಮಾಡೋದು. ಈಗ ನಾರ್ಮಲ್ ಕ್ರಿಕೆಟಲ್ಲಿ ಬೌಲರ್ ಒಂದ್ಸರಿ ರನ್ಅಪ್ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ಬ್ಯಾಟ್ಸ್ಮನ್ ಆಟೋಮೆಟಿಕಲಿ ರೆಡಿ ಆಗಿಬಿಡ್ತಾರೆ ಹೊಡಿಯೋಕ್ಕೆ. ಯಾಕೆಂದ್ರೆ ಅವ್ರಿಗೆ ಕಾಣಿಸುತ್ತೆ ಅವ್ರು ರನ್ಅಪ್ ತಗೋತಿರೋದು ಗೊತ್ತಾಗುತ್ತೆ. ಸೊ ಇಲ್ಲಿ ಬ್ಲೈಂಡ್ ಕ್ರಿಕೆಟಲ್ಲಿ ನಾವು ಬ್ಯಾಟ್ಸ್ಮನ್ ಆರ್ ಯು ರೆಡಿ ಅಂತ ಕೇಳಬೇಕು. ಅವ್ರು ಎಸ್ ಅಂತ ಆದಮೇಲೆ ಪ್ಲೇ ಅಂತೇಳ್ಬಿಟ್ಟು ಬಾಲ್ ಹಾಕಬೇಕು ಸರ್. ಆ್ಯಕ್ಚುಲಿ ಅಂಡರ್ ಆರ್ಮ್ ಬೌಲಿಂಗ್ ಅಂತ ಅಂದರೆ ಭಾಳ ಈಸಿ ಹೊಡೆಯೋದು, ಆ ಥರ ತಿಳ್ಕೊಬೇಡಿ. ನಾನೇ 120 ಕಿಲೋಮೀಟರ್ ಸ್ಪೀಡ್ ಹಾಕ್ತೀನಿ ಬೋಲು. ಪರ್ ಅವರು 120 ಕಿಲೋಮೀಟರ್ ಸ್ಪೀಡ್ ಬೌಲಿಂಗ್ ಮಾಡ್ತೀನಿ ಸರ್ ನಾನು. ಈಗ ನಾರ್ಮಲ್ ಕ್ರಿಕೆಟಲ್ಲಿ ಅವಾಗ ಹೆಂಗೆ ಜಾಗಲ್ ಶ್ರೀನಾಥ್ ಸರು ಮತ್ತು ಮುನಾಫ್ ಪಟೇಲು, ಆಮೇಲೆ ತುಂಬ ಜನ ಫಾಸ್ಟ್ ಬೌಲರ್ಸ್ ಎಲ್ಲ, ಬ್ರೆಟ್ಲಿ ಎಲ್ಲ, ಅವರೆಲ್ಲ 150 140 ಎಲ್ಲ ಸ್ಪೀಡ್ ಹಾಕ್ತಾರೆ. ಸೊ ನಾನು ಅದೇ ಥರ 1 ಗಂಟೆಗೆ 120 ಕಿಲೋಮೀಟರ್ ಸ್ಪೀಡ್ ಬೌಲ್ ಮಾಡಬಲ್ಲೆ. ಹೌದು ಸರ್. ರನ್ ಅಪ್ ಮಾಡಿಬಿಟ್ಟು ತೆಗೆದು ಹಿಂಗೆ ಹಾಕ್ದ ಅಂದರೆ ಬ್ಯಾಟ್ಸ್ಮನ್ ಹತ್ರ ಸೆಕೆಂಡ್ಸಲ್ಲಿ ಹೊರಟೋಗುತ್ತೆ ಸರ್. ಸರ್ ಆಮೇಲೆ ಒಂದು ಟೀಮಲ್ಲಿ 3 ಕ್ಯಾಟಗರಿ ಇರುತ್ತೆ, B1 B2 B3 ಅಂತ. B1 ಅಂದರೆ ಫುಲ್ ಬ್ಲೈಂಡ್, ಏನೂ ಕಾಣಿಸ್ಬಾರ್ದು ಅವರಿಗೆ, ಅವರು 4 ಜನ ಇರಲೇಬೇಕು ಕಂಪಲ್ಸರಿ. B2 ಕ್ಯಾಟಗರಿ 3 ಮೀಟ್ರ್ ಒಳಗಡೆ ಕಾಣಿಸುವಂಥವ್ರು. ಹಾಂ ಸರ್. ಈಗ ಹಾಂ ಸರ್, ಅಲ್ಲಿವರೆಗೂ. ಸೊ ನಾನು 3 ಮೀಟ್ರ್ ಒಳಗಡೆ ಕ್ಯಾಟಗರಿಯನ್ನು, ನನ್ನ ಕ್ಯಾಟಗರಿಯಿಂದ 3 ಜನ ಇರ್ತಾರೆ. ಮತ್ತು 5 ಮೀಟ್ರ್ ಒಳಗಡೆ ಕಾಣಿಸೋಂಥವ್ರು 4 ಜನ ಇರ್ತಾರೆ. ಸೊ ಅವರಿಗೆ ಪಾರ್ಷಲಿ ಸೈಟೆಡ್ ಅಂತ ಕರೀತಾರೆ, B2ಗೆ ಪಾರ್ಷಲಿ ಬ್ಲೈಂಡ್ ಅಂತ ಕರೀತಾರೆ, B1ಗೆ ಟೋಟಲಿ ಬ್ಲೈಂಡ್. ಸೊ 4 3 4 3 ಕ್ಯಾಟಗರಿಯಿಂದನೂ 4 ಪ್ಲೇಯರ್ಸ್ ಡಿವೈಡ್ ಆಗಿ ಒಂದು ಟೀಮ್ ಆಗುತ್ತೆ. ಸೊ ಇದೇ ರೂಲ್ಸ್ನ ಪ್ರಪಂಚಾದ್ಯಂತ ಏನು ಎಲ್ಲೆಲ್ಲಿ ಟೀಮ್ಗಳಿದೆ, ಇಂಗ್ಲೆಂಡು, ಸೌತ್ ಆಫ್ರಿಕಾ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಬಾಂಗ್ಲಾದೇಶು, ಪಾಕಿಸ್ತಾನ್, ಇಂಡಿಯಾ, ಏನೇನು ಟೀಮ್ಗಳಿದೆ, ಸೊ ಎಲ್ಲರೂ ಕೂಡ ಇದೇ ರೂಲ್ಸ್ನ ಫಾಲೋ ಮಾಡಬೇಕು. ICC ಇದೆ, ನಮ್ಮದು WBCC ಇದೆ, ಕ್ರಿಕೆಟ್ ಕ್ಲಬ್ಬು. ನಮ್ಮದು WBCC ವರ್ಲ್ಡ್ ಬ್ಲೈಂಡ್ ಕ್ರಿಕೆಟ್ ಕೌನ್ಸಿಲ್. ಆಮೇಲೆ ಯಾವ ಥರ BCCI ಇದೆ, ನಮ್ಮದು CABI ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಇನ್ ಇಂಡಿಯಾ. ಸೊ ಇದರ ಅಂಡರಲ್ಲಿ ಸುಮಾರು 26 ಸ್ಟೇಟ್ಸು ಅಫಿಲಿಯೇಟ್ ಆಗುತ್ತೆ. ಸೊ ಈ ಥರ ಫಸ್ಟು ಡಿಸ್ಟಿಕ್ ಲೆವೆಲ್ಲು, ಸ್ಟೇಟ್ ಲೆವೆಲ್ಲು, ಆಮೇಲೆ ಝೋನಲ್ಲು, ಆಮೇಲೆ ನ್ಯಾಷನಲ್ ಲೆವೆಲ್ಲು, ಆಮೇಲೆ ಬೇರೆ ಥರದ ಟ್ರೋಫಿಗಳು, ಬೈಲಾಟ್ರಲ್ ಸೀರೀಸು, ಇದು ಮತ್ತು ಟ್ರಯಾಂಗುಲರ್ ಸೀರೀಸ್ಗಳು, ಈ ಥರದ ಮ್ಯಾಚ್ಗಳೆಲ್ಲ ನಡೀತಾ ಹೋಗುತ್ತೆ ಡೊಮೆಸ್ಟಿಕಲ್ಲಿ. ಅದಾದ್ಮೇಲೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ನಾವು ಇಂಡಿಯಾ ಟೀಮಿಗೆ ಸೆಲೆಕ್ಟ್ ಆಗ್ತೀವಿ. ಹೌದು ಸರ್ ಸೇಮ್ ರಣಜಿತ್. ಹೌದು ಸರ್ ರಣಜಿತ್ ಥರ ನಮ್ಮದು ನಾಗೇಶ್ ಟ್ರೋಫಿ ಅಂತ ಇದೆ. ನಾಗೇಶ್ ಸರ್ ಅಂತ ಒಬ್ಬರು, ಹೀಸ್ ಎ ಪಾರ್ಷಲ್ ಬ್ಲೈಂಡ್ ಸರ್, B2 ಕ್ಯಾಟಗರಿಯವರು. ಅವರು ಹೀಸ್ ಎ ಅಥ್ಲೀಟ್ ಆಲ್ಸೋ ಮತ್ತು ಕ್ರಿಕೆಟರ್ ಆಲ್ಸೋ. ಕರೆಕ್ಟ್ ಸರ್. ಲೈಕ್ ಮೈ ಬ್ರದರ್, ಮೈ ಫ್ರೆಂಡ್. ಏನೇ ಕಷ್ಟದ ಕೆಲಸ ಇದ್ರೆ ಅವ್ನು ಮುಂದೆ ಇರ್ತಿದ್ದ, ನಾನು ಅವನ ಹಿಂದೆ ಇರಬೇಕು. ಸ್ಟೇಜ್ ಗೀಜ್ ಎಲ್ಲ ನನಗೆ ಬಿಡ್ತಿದ್ದ. ನನ್ನ ವೈಯಕ್ತಿಕ ಗುರುಗಳು ಸರ್ ಅವರು, ನನಗೆ ಪ್ರೇರಣೆ ನೀಡಿದವರು, ಅವಕಾಶ ಜಾಸ್ತಿ ಕೊಟ್ಟು ನನ್ನನ್ನು ಬೆಳೆಸಿದ್ದು.
ಮತ್ತು ನನ್ನ ಬಗ್ಗೆ ತುಂಬ ಕನಸು ಕಾಣ್ತಿದ್ರು ಸರ್. ನನಗೆ ಗಾಡ್ ಫಾದರ್ ಇದ್ದಂಗೆ ಸರ್ ಅವರು. ಸೊ ಅವರೇ ನನಗೆ ಯಾವಾಗಲೂ ಪ್ರೇರಣೆ. ಪಾಪ ಹೋಗ್ಬಿಟ್ರಲ್ಲ. ಹೌದು ಸರ್, 2016 ಏಪ್ರಿಲ್ 24ನೇ ತಾರೀಕು ನನ್ನ ತೊಡೆ ಮೇಲೇ ಅವ್ರ ಪ್ರಾಣ ಹೋಯ್ತು ಸರ್. ಅವ್ರ ಊರಿಗೆ ಹೋಗ್ತಾ ಇದ್ವಿ ನಾವು. ಊರಿಗೆ ಹೋಗ್ಬೇಕಾದ್ರೆ ಜಾಲಹಳ್ಳಿ ಕ್ರಾಸಲ್ಲಿ ಸ್ವಲ್ಪ ಹೈ BP ಆಗಿ ಅವರಿಗೆ ಹಾಸ್ಪಿಟ್ಲಿಗೆ ತೋರಿಸಿದಾಗ ಅವರು ಊರಿಗೆ ಹೋಗಬೇಡಿ, ಸ್ವಲ್ಪ BP ಜಾಸ್ತಿ ಆಗಿದೆ, ಅಡ್ಮಿಟ್ ಆಗಿ ಅಂತ ಅಂದರು. ಏನೋ ಗೊತ್ತಿಲ್ಲ ಸರ್, ಹಣೆ ಬರಹ ವಿಧಿ ಬರಹ, ಇಲ್ಲ ನಾನು ಊರಿಗೆ ಹೋಗಿ ಬಂದ್ಬಿಟ್ಟು ಆಮೇಲೆ ಅಡ್ಮಿಟ್ ಆಗ್ತೀನಿ ಅಂತ ಅಂದರು. ಜಸ್ಟ್ ಕೆಳಗಡೆ ಇಳಿದು ಬಂದು ಹೋಟ್ಲಲ್ಲಿ ನಾಷ್ಟ ಮಾಡೋಣ ಅಂತ ಹಿಂಗೆ ಹೋಗಿ ನಿಂತ್ಕೊಂಡ್ವಿ ಅಷ್ಟೇ, ಅಲ್ಲೇ ಹಾರ್ಟ್ ಅಟ್ಯಾಕ್ ಆಯಿತು. ಮತ್ತೆ ಅದೇ ಹಾಸ್ಪಿಟ್ಲಿಗೆ ಹಾಕೊಳ್ಳೋಣ ಅಂತ ಕಾರ್ ಒಳಗಡೆ ಸರ್ನ ಹಾಕೊಂಡಾಗ ನಮ್ಮ ತೊಡೆ ಮೇಲೇ, ನಾನು ಮತ್ತು ಸತೀಶ್ ಅಂತ ಇಬ್ಬರು ಇದ್ವಿ. ಸೊ ನಮ್ಮ ತೊಡೆ ಮೇಲೇ ಸರ್ ಪ್ರಾಣ ಬಿಟ್ಬಿಟ್ರು. ಅವ್ರು ನಿಮ್ಮ ಬಾಸ್? ಹೌದು ಸರ್. ವೆರಿ ಗುಡ್. ಸೊ ನೀವು ಈಗ ವರ್ಲ್ಡ್ ಕಪ್ ಗೆದ್ಬಿಟ್ಟಿದ್ದೀರಾ ಸರ್? ನಾನು ಸುಮಾರು 2002ನೇ ಇಸ್ವಿಯಿಂದ ಇಂಡಿಯಾ ಟೀಮಿಗೆ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ. 22 ವರ್ಷ ಆಯಿತು. ಹಾಂ ಸರ್. ಅವಾಗಿಂದ ಹಿಡಿದು 2014, 15, 16ವರೆಗೂ ಕ್ರಿಕೆಟ್ ಆಡ್ತಾ ಬಂದೆ ಸರ್. 2002ರಿಂದ 10ನೇ ಇಸ್ವಿವರೆಗೂ ನಾನು ಆ್ಯಸ್ ಎ ಪ್ಲೇಯರ್ ಆಗಿದ್ದೆ, ಓಪನಿಂಗ್ ಬ್ಯಾಟ್ಸ್ಮನ್ನು ಮತ್ತು ಓಪನಿಂಗ್ ಬೌಲರ್ ಆಗಿದ್ದೆ. 2010ನೇ ಇಸ್ವಿಲಿ ನನಗೆ ನಮ್ಮ ಭಾರತ ದೇಶದ ನಾಯಕನಾಗುವ ಚಾನ್ಸ್ ಸಿಕ್ತು. ಸೊ ಭಾರತ ದೇಶದ ಕ್ಯಾಪ್ಟನ್ ಆದೆ. ಮತ್ತು T20 ಮತ್ತು 1 ಡೇ 2 ವರ್ಲ್ಡ್ ಕಪ್ಪನ್ನು ಕೂಡ ನನ್ನ ಕ್ಯಾಪ್ಟನ್ಶಿಪ್ಪಲ್ಲಿ ನಮ್ಮ ಭಾರತ ದೇಶ ಗೆದ್ದಿದೆ. ವರ್ಲ್ಡ್ ಕಪ್? ಎಸ್, ವರ್ಲ್ಡ್ ಕಪ್ ಗೆದ್ದಿದ್ದೀವಿ ಸರ್ ನಮ್ಮ ಭಾರತ ದೇಶ. ಅದು ಬಿಟ್ಟರೆ ಸರ್ BCCIಗಿಂತನೂ ಜಾಸ್ತಿ ವರ್ಲ್ಡ್ ಕಪ್ ನಮ್ಮ ಬ್ಲೈಂಡ್ ಕ್ರಿಕೆಟರ್ಸ್ ಗೆದ್ದಿದ್ದೀವಿ ನಮ್ಮ ಇಂಡಿಯಾಗೆ. ಫಸ್ಟ್ ಎವರ್ T20 ವರ್ಲ್ಡ್ ಕಪ್ ನಡೀತು ಇಲ್ಲೇ ಇಂಡಿಯಾದಲ್ಲೇನೆ. ಸೊ ಅದನ್ನ ಪಾಕಿಸ್ತಾನ ಮೇಲೆ ಫೈನಲ್ ಮ್ಯಾಚು ನಾವು 258 ಸ್ಕೋರ್ ಮಾಡಿ ಅವ್ರನ್ನ 226 228 ಆಲ್ ಔಟ್ ಮಾಡಿ, ಆಲ್ ಔಟ್ ಅಂದರೆ ಓವರ್ಸ್ ಎಲ್ಲ ಮುಗಿಸಿ ನಾವು ಆ ಒಂದು ವರ್ಲ್ಡ್ ಕಪ್ನ ಗೆದ್ವಿ. ಮತ್ತು ಅದೇ ಥರ ಸೌತ್ ಆಫ್ರಿಕಾದಲ್ಲಿ 2014ರಲ್ಲಿ ವಿಶ್ವಕಪ್ ನಡೀತು, ಮತ್ತೆ ಅಗೇನ್ಸ್ಟ್ ಪಾಕಿಸ್ತಾನನೇ ಸರ್. ಪಾಕಿಸ್ತಾನದವರು ನಮ್ಮ ಎಲ್ಲ ರಂಗದಲ್ಲೂ ಏನು ನಮ್ಮ ಕಾಂಪಿಟೇಟರ್ಸ್ ಆಗಿರ್ತಾರೆ, ಆರ್ಚರ್ ಡ್ರೈವರ್ಸ್ ಆಗಿರ್ತಾರೆ, ನಮ್ಮ ಬ್ಲೈಂಡ್ ಕ್ರಿಕೆಟಲ್ಲೂ ಕೂಡ ಅದೇ ಥರ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಅಂದರೆ ತುಂಬ ಟಫ್ ಮ್ಯಾಚು, ತುಂಬ ಹೈ ವೋಲ್ಟೇಜ್ ಮ್ಯಾಚು. ಕೆಲವೊಬ್ಬರಿಗೆ ನೋಡ್ತಾ ಇದ್ರೇ ಕೈ ಬೆವರಬೇಕು ಅಂಥ ಒಂದು ಇದಿರುತ್ತೆ ಸರ್. ನಿಮ್ಗೆ ಗೊತ್ತಾ, ನಾವು 2014ನಲ್ಲಿ 389 ರನ್ನನ್ನು ಚೇಸ್ ಮಾಡಿ ನಮ್ಮ ದೇಶಕ್ಕೆ ವರ್ಲ್ಡ್ ಕಪ್ ಗೆದ್ಕೊಂಡ್ಬಂದ್ವಿ. ಹಾಂ, ಅಷ್ಟು ಅವ್ರು ಫಸ್ಟ್ ಬ್ಯಾಟಿಂಗ್ ಮಾಡಿ ಅಷ್ಟು ಸ್ಕೋರ್ ಮಾಡಿದರು. ಆ ವರ್ಲ್ಡ್ ಕಪ್ ಗೆದ್ದು ಒಂದು ಕೆಲವೇ ಕ್ಷಣಗಳಲ್ಲಿ ನಮ್ಮ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಸರ್ ಅವರು ಇಮ್ಮಿಡಿಯೇಟ್ಲಿ ಟ್ವೀಟ್ ಮಾಡಿ ನಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ರು. ಆಮೇಲೆ ಇಂಡಿಯಾಗೆ ಬಂದಮೇಲೆ ಫಸ್ಟ್ ಅವ್ರ ಮನೆಗೆ ಕರೆದ್ರು, ಅವ್ರ ಮನೆಗೆ ಹೋದ್ವಿ. 20 ಮಿನಿಟ್ಸ್ ಕೊಟ್ಟಿದ್ರು, ಆದರೆ 1 ಗಂಟೆ ಅವ್ರ ಜೊತೆಲಿ ನಾವು ಅವ್ರ ಮನೇಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಈ ಕ್ರಿಕೆಟ್ ಬಾಲ್ ಏನಿದೆ ಇದ್ರ ಮೇಲೆ ಎಲ್ಲರದು ಆಟೋಗ್ರಾಫ್ ತೊಗೊಂಡು ಇವತ್ತು ಪ್ರೈಮ್ ಮಿನಿಸ್ಟರ್ಸ್ ಮ್ಯೂಸಿಯಮಲ್ಲಿ ನಮ್ಮ ಬ್ಲೈಂಡ್ ಕ್ರಿಕೆಟ್ ಬಾಲ್ನ ಇಟ್ಟಿದ್ದಾರೆ. ಆಮೇಲೆ ಅವರು ಒಂದು ಮಾತಂದ್ರು ಸರ್, ಎಲ್ರಿಗೂ ಶೇಕ್ ಹ್ಯಾಂಡ್ ಮಾಡ್ತಾ ನಿಮಗೆ ಕಾಣಿಸ್ದೇ ಇದ್ರೂ ಇಡೀ ಪ್ರಪಂಚಕ್ಕೆ ನೀವು ನಮ್ಮ ಭಾರತ ದೇಶನ ತೋರಿಸ್ಬಿಟ್ರಿ ಅಂತ ಅಂದರು ಸರ್. ಅದಕ್ಕಿಂತ ದೊಡ್ಡ ಹೆಮ್ಮೆ ಮಾತು ನಮಗಂತೂ ಯಾವುದೂ ಇಲ್ಲ ಸರ್. ಸೊ ಅದಾದಮೇಲೆ 2017ನೇ ಇಸ್ವಿ ನನಗೆ ನನ್ನ ಎಲ್ಲ ಒಂದು ಸಾಧನೆಗೆ ಅದೊಂದು ಸಕ್ಸಸ್ ಇಯರ್ ಅಂತ ಅನ್ಬೋದು ಸರ್. 2017ನೇ ಇಸ್ವಿಲಿ ನಮ್ಮ ಭಾರತ ದೇಶದ 4ನೇ ಅತ್ಯಂತ ದೊಡ್ಡ ಪ್ರಶಸ್ತಿ ಪದ್ಮಶ್ರೀ, ಅದನ್ನು ನಾನು ಕನಸು ಮನಸ್ಸಲ್ಲೂ ಕೂಡ ಎಂದೂ ಅಂದ್ಕೊಂಡಿರಲಿಲ್ಲ ನಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಪದ್ಮಶ್ರೀ ಬಂದಾಗ ನನಗೆ ಎಲ್ಲೋ ಒಂಥರ ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಸರ್. ನಿಮ್ಗೆ ಗೊತ್ತಾ, ನಾವು ಕ್ರಿಕೆಟ್ ಆಡ್ಕೊಳ್ತಾ ಬಂದಿದ್ದು ಇದು ಒಂದು ನನ್ನ ತಾಯಿಯ ಕನಸು, ನಾನು ಅದಾಮೇಲೆ ಹೇಳ್ತೀನಿ. ಸೊ ನಮ್ಮ ಅಮ್ಮನೂ ಕೂಡ ಕಾಣಿಸಲ್ಲ, ನಮ್ಮ ಫ್ಯಾಮಿಲಿ ಸುಮಾರು 16 ಜನರಿಗೆ ಕಾಣಿಸಲ್ಲ ಸರ್. ನಂದು ಹೆರಿಡಿಟ್ರಿ, 16 ಜನ ಕಾಣಿಸಲ್ಲ. ನಮ್ಮ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಇತ್ತು. ಅಮ್ಮನ ಅಕ್ಕಂದ್ರು, ನಮ್ಮ ಅಮ್ಮನ ಅಮ್ಮ, ಅಜ್ಜಿ, ಸೊ ಅವ್ರು ನಮ್ಮ ದೊಡ್ಡಮ್ಮನ ಮಕ್ಕಳುಗಳು, ಈ ಥರ 16 ಜನರಿಗೆ ಕಾಣಿಸಲ್ಲ. ಸೊ ನಮ್ಮಮ್ಮ ನನಗೆ ಯಾವಾಗಲೂ ಒಂದೇ ಅಂತ ಇದ್ರು, ನೀನು ಕಾಣಿಸಲ್ಲ ಅಂತೇಳ್ಬಿಟ್ಟು ಮೂಲೆ ಗುಂಪಾಗಬಾರ್ದು, ನೀನು 4 ಜನರಿಗೆ ಮಾದರಿ ಆಗಬೇಕು, ಇಡೀ ಪ್ರಪಂಚನೇ ನೀನು ಯಾರು ಅಂತ ಕಂಡುಹಿಡಿಬೇಕು, ಆ ಥರ ಬೆಳಿಬೇಕು ಅಂತ ಅಂದಿದ್ರು. ಸೊ ಫೈನಲಿ ಆ ಡೇ ಬಂತು, ಪದ್ಮಶ್ರೀ ರಿಸೀವ್ ಮಾಡಿದೆ. ರಾಷ್ಟ್ರಪತಿ ಭವನಕ್ಕೆ ನಾನು ನನ್ನ ಹೆಂಡತಿ ಹೋಗಿದ್ವಿ, ಪದ್ಮಶ್ರೀ ಸಿಕ್ತು. ಪದ್ಮಶ್ರೀ ಬಂದ್ಬಿಟ್ಟು ಪ್ರಣಬ್ ಮುಖರ್ಜಿ ಸರಿಂದ ಸಿಕ್ತು ನನಗೆ. ಆಮೇಲೆ ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ತು ಸರ್. ನ್ಯಾಷನಲ್ ಅವಾರ್ಡು ಪ್ರೆಸಿಡೆಂಟ್ ಆಫ್ ಇಂಡಿಯಾನೇ ರಾಮನಾಥ್ ಕೋವಿಂದ್ ಸರ್ ಇದ್ರು 2017ರಲ್ಲಿ. ಮತ್ತು ಅದೇ ವರ್ಷ ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಉನ್ನತವಾದ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಅದು ಕೂಡ ಸಿಕ್ತು ಸರ್ 2017. ನಂಗೆ ತುಂಬ ಒಂದು ಲಕ್ಕಿ, ಒಂದು ಲೈಫ್ ಟರ್ನ್ ಮಾಡಿರೋದಂಥ ವರ್ಷ ಅದು. ಸೊ ಅದೆಲ್ಲ ಆದಮೇಲೆ ನಾನು ಮತ್ತೆ ಕ್ರಿಕೆಟ್ ಆಡೋದು ನಿಲ್ಲಿಸ್ದೆ ಸರ್. ಯಾಕೆಂತಂದರೆ ಈಗ ನಂತರದವರು 100 ಜನ ಶೇಖರ್ ನಾಯ್ಕಗಳಿದ್ದಾರೆ. ಸೊ ಅವರಿಗೆಲ್ಲ ಅವಕಾಶ ಸಿಗಬೇಕು. ಮತ್ತು ನಾನು ಗ್ರಾಸ್ ರೂಟ್ ಲೆವೆಲಲ್ಲಿ ವರ್ಕ್ ಮಾಡಿ ಅಂಥ ಯಂಗ್ ಹಿಡನ್ ಟ್ಯಾಲೆಂಟ್ಸ್ನ ಐಡೆಂಟಿಫೈ ಮಾಡಿ ಅವರಿಗೆ ಕ್ರಿಕೆಟ್ ಕೋಚಿಂಗ್ ಕ್ಯಾಂಪ್ ಮಾಡಿ ಅವರಿಗೆ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಆಡುವಂಥ ಒಂದು ಸ್ಕಿಲ್ ಬರಬೇಕು ಅನ್ನೋಕ್ಕೋಸ್ಕರ ಶೇಖರ್ ನಾಯ್ಕ್ ಫೌಂಡೇಶನ್ ಒಂದು ಕ್ರಿಕೆಟ್ ಅಕಾಡೆಮಿ, ಅದು ಫಸ್ಟ್ ಎವರ್ ಕ್ರಿಕೆಟ್ ಅಕಾಡೆಮಿ ಅಂತಲೇ ಹೇಳ್ಬೋದು ಸರ್. ಹಾಂ ಸರ್, ಬ್ಲೈಂಡ್ಸಿಗೆ ಕ್ರಿಕೆಟ್ ಅಕಾಡೆಮಿನೇ ಇಲ್ಲ ಸರ್. ದಿಸ್ ಈಸ್ ದ ಫಸ್ಟ್ ಎವರ್ ಬ್ಲೈಂಡ್ ಕ್ರಿಕೆಟ್ ಅಕಾಡೆಮಿ.
ಇದು 2019 ಇನಾಗ್ರೇಷನ್ ಆಯಿತು. ಅದು ನಾನು ಓದಿದಂತಹ ಶಾಲೆಯಲ್ಲೇನೆ, ಶಿವಮೊಗ್ಗದಲ್ಲಿ ಸರ್. ಶಿವಮೊಗ್ಗದಲ್ಲಿ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರ ಅಂತ ಶಾಲೆ ಇದೆ. ಸುಮಾರು 86ನೇ ಇಸ್ವಿಯಲ್ಲಿ ಅದು ಸ್ಟಾರ್ಟ್ ಆಗಿದ್ದು. 100ಕ್ಕಿಂತನೂ ಹೆಚ್ಚು ಅಂಧ ವಿದ್ಯಾರ್ಥಿಗಳು ಅಲ್ಲಿ ಎಜುಕೇಶನ್ ತಗೋತಾರೆ. ಒಂದು ಒಳ್ಳೆ ಕಲಿಕೆಗಾಗಿ ಒಂದು ಒಳ್ಳೆ ಜಾಗ ಅದು. ಸೊ ಅಲ್ಲಿಂದಾನೇ ಬೇಸ್ ಬಂತು ಸರ್. ನನಗೆಲ್ಲ ಕ್ರಿಕೆಟ್ ಕಲಿಬೇಕು, ಮುಂದುವರಿಬೇಕು, ಆಮೇಲೆ ಬೇರೆ ಬೇರೆ ಅಥ್ಲೆಟಿಕ್ಸ್ ಎಲ್ಲ ಕಲಿಬೇಕು, ತಬಲಾ ಕಲಿಬೇಕು, ಡ್ಯಾನ್ಸ್ ಕಲಿಬೇಕು. ಸೊ ಈ ಥರದ್ದೆಲ್ಲ ಏನೇನಿತ್ತು ಎಲ್ಲದನ್ನೂ ಹೇಳ್ಕೊಬಿಟ್ಟೆ ಸರ್ ನಾನು. ಸೊ ಅದೇ ಥರ ಆಮೇಲೆ ಮೈಸೂರಲ್ಲಿ ಹೈಸ್ಕೂಲ್ ಓದಿದೆ. ಅಲ್ಲೂ ಕೂಡ ಒಳ್ಳೆ ಎನ್ಕರೇಜ್ಮೆಂಟ್ ಸಿಕ್ತು. ಮೈಸೂರಲ್ಲಿ ಸೇರಿದಾಗೇ ನನಗೆ ಇಂಡಿಯಾ ಟೀಮ್ಗೆ ವರ್ಲ್ಡ್ ಕಪ್ ಆಡೋಕ್ಕೆ ಅಂದರೆ 2002 ಅಲ್ಲಿ ನಾನು ಇನ್ನೂ ಜಸ್ಟ್ 8ನೇ ಕ್ಲಾಸ್ ಇದ್ದೆ ಸರ್. 8ನೇ ಕ್ಲಾಸ್ ಇದ್ದಾಗೇ ನನಗೆ ವರ್ಲ್ಡ್ ಕಪ್ಪಲ್ಲಿ ಅವಕಾಶ ಸಿಕ್ತು. ಸೊ ಈ ಥರ ಜರ್ನಿ ಬಂತು ಸರ್. ವೆರಿ ಗುಡ್. ಫುಲ್ ಡೀಟೇಲ್ ಆಗಿ ಮಾತಾಡೋಣ ಖಂಡಿತ. ಎಲ್ಲಿ ನಿಮ್ಮ ಮನೆಯವ್ರು ಕರೀರಿ ಮೇಡಮ್. ಅಪ್ಪೇ ಬಾ ವಿನಾಯಕ್ ಸರ್. ವೈಫು ನನ್ನ ಸ್ಫೂರ್ತಿ ನನ್ನ ಸ್ಫೂರ್ತಿ ಎಲ್ಲ ಸರ್. ನಾನು ಚಿಕ್ಕ ಹುಡುಗ ಇದ್ದಾಗೇನೆ ಅಕ್ಕ ಬನ್ನಿ ಅಕ್ಕ ಸರ್. ಅಕ್ಕ ಹಾಂ ಸರ್. ಸರ್ ನನ್ನ ದೊಡ್ಡ ಮಗಳು, ಚಿಕ್ಕ ಮಗಳು. ಹಾಂ ಸರ್. ಸೊ ಹಾಂ ಸರ್. ನಾನು ಚಿಕ್ಕ ಹುಡುಗ ಇದ್ದಾಗೇನೆ 8 ವರ್ಷದಾಗ ಅಪ್ಪ ತೀರ್ಕೊಂಡ್ರು. ಮತ್ತೆಲ್ಲ ಆಶ್ರಮದಲ್ಲೇ ಈ ಥರದ್ದು ಬೆಳ್ಕೊಂಡು ಓದ್ಕೊಂಡು ಬಂದೆ. ಸೊ ಅದಾದಮೇಲೆ ನನಗೆ 24ನೇ ವರ್ಷಕ್ಕೆ ಮದುವೆ ಆಗಿಬಿಟ್ಟೆ ಸರ್. ಇವ್ರಿಗೆ 23, ನಂಗೆ 24 ಇದ್ದಾಗ 2009ರಲ್ಲಿ. ಯಾಕೆಂತಂದರೆ ಇವರು ಕೂಡ ಹಾಸ್ಟೆಲಲ್ಲಿ ಓದ್ತಾ ಇದ್ರು, ನಾನು ಕೂಡ ಹಾಸ್ಟೆಲಲ್ಲಿ ಓದ್ತಾ ಇದ್ದೆ. ನನಗೆ ಯಾರಾದರೂ ಒಬ್ಬರು ಟೇಕ್ ಕೇರ್ ಮಾಡೋರು ಬೇಕಾಗಿತ್ತು. ನನಗೆ ಅಮ್ಮನ ಪ್ರೀತಿ ಗೊತ್ತಿಲ್ಲ, ಅಕ್ಕ ಪ್ರೀತಿ ಗೊತ್ತಿಲ್ಲ, ತಂಗಿ ಪ್ರೀತಿ ಗೊತ್ತಿಲ್ಲ, ಅಣ್ಣನ ಪ್ರೀತಿ, ತಮ್ಮನ ಪ್ರೀತಿ, ಏನು ಪ್ರೀತಿನೂ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಬೇಗ ಮದುವೆ ಮಾಡಿಕೊಂಡೆ. ಈಗ ಇವಳೇ ನನ್ನ ತಾಯಿ, ನನ್ನ ಹೆಂಡ್ತಿ, ಬಂಧು ಬಳಗ ಎಲ್ಲ. ಜೊತೆಯಲ್ಲಿ ಅಕ್ಕನೂ ಕೂಡ ನನಗೆ ಯಾವಾಗಲೂ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಯಾವಾಗಲೂ ಹೆಲ್ಪ್ ಮಾಡ್ತಾ ಇರ್ತಾರೆ. ಸೊ ನಿಮ್ಮ ಮದುವೆ ಆಗಿ 14 ವರ್ಷ ಆಯ್ತು? ಹೌದು ಸರ್. 10th ವರೆಗೂ ಊರಲ್ಲೇ ಓದಿದ್ದೆ ಸರ್, ನನ್ನ ಹಳ್ಳಿಯಲ್ಲಿ. ಸರ್ ನಮ್ಮ ಊರ ಹೆಸರು ಬಂದ್ಬಿಟ್ಟು ಚೀಕಡದಕಟ್ಟೆ ಅಂತ, ಹೊನ್ನಾಳಿ ತಾಲೂಕು, ದಾವಣಗೆರೆ ಡಿಸ್ಟಿಕ್. ಬಟ್ ನಮ್ಮ ಊರು ಬಂದ್ಬಿಟ್ಟು ಶಿವಮೊಗ್ಗಕ್ಕೆ ಹತ್ರ ಆಗುತ್ತೆ ಅಂತ ನಾವು ಬೇಸಿಕಲಿ ಶಿವಮೊಗ್ಗದ ಹತ್ರನೇ ಆಗುತ್ತೆ ಸರ್. ಅದು ಡಿಸ್ಟಿಕ್ ಬಂದ್ಬಿಟ್ಟು ದಾವಣಗೆರೆಗೆ ಸೇರ್ಕೊಂಡಿರೋದು, ಹೊನ್ನಾಳಿ. ನಾನು ಮರಿಗೊಂಡನಹಳ್ಳಿ ಅಂತ, ಅಲ್ಲಿ ಸ್ಕೂಲಲ್ಲಿ 10th ವರೆಗೂ ಓದಿದ್ದು. ಅದಾದಮೇಲೆ ನಾನು ಇಲ್ಲಿ ಬೆಂಗಳೂರಿಗೆ ಬಂದಿದ್ದೆ ಸರ್, ಸಮರ್ಥನಂ ಅಂತ. ಮಾತೆ ಸರ್. ಹೌದು ಸರ್, ಅಲ್ಲೇ ಮದುವೆ ಮಾಡಿದ್ದೆ ಸರ್. ಸಮರ್ಥನಮಲ್ಲಿ ಬಾಯ್ಸ್ ಹಾಸ್ಟೆಲಲ್ಲಿ ಸರ್ ಇದ್ದಿದ್ದು. ಹಾ ಇದೆ ಸರ್. ನನ್ಗೂ ದೂರದೃಷ್ಟಿ ಸರ್. ದೂರ ಇರೋ ಚಿಕ್ಕ ವಸ್ತುಗಳು ಆ ಥರದ್ದೆಲ್ಲ ಏನು ಕಾಣಿಸಲ್ಲ ಅಷ್ಟೊಂದು. ಹಾ ಸರ್, ನಿಮ್ ನಿಂತ್ಕೊಂಡಿದ್ದೀರ ಅಂತ ಗೊತ್ತಾಗುತ್ತೆ. ಸೊ ಫೇಸ್ ಐಡೆಂಟಿಫಿಕೇಶನ್ ಎಲ್ಲ ಅಷ್ಟೊಂದು ಏನು ಗೊತ್ತಾಗೋದಿಲ್ಲ, ಬ್ಲರ್ ಇರುತ್ತೆ. ಹಾ, ಸೊ ಹಾಗಾಗಿ ನಮ್ಮಿಬ್ರದ್ದು ಕಾಂಬಿನೇಷನ್ ಅದು ಸ್ವಲ್ಪ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಸರ್. ಮತ್ತೆ ನಾವಿಬ್ರು ಭರತನಾಟ್ಯಂ ಡಾನ್ಸರ್ಸ್. ನಾವಿಬ್ರು ಒಟ್ಟಿಗೆ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ವಿ. ಶ್ರೀಲಂಕಾ ಸುಮಾರು ಕಡೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಆಕ್ಚುಲಿ ನಾವಿಬ್ರು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ವಿ. ಟೀಚರ್ ನಿಮ್ಮ ಒಂದು ಸಾಂಗ್ ಇದೆ, ಶಂಕರಿ ಶುಭಕರಿ ಭುವನೇಶ್ವರಿ ನಮ್ಮಮ್ಮ ಅಂತ. ಅದರಲ್ಲಿ ಶಿವ ಪಾರ್ವತಿದು ನೃತ್ಯ ಮಾಡ್ಬೇಕಾದ್ರೆ ಇವ್ರು ಪಾರ್ವತಿ, ನಾನು ಶಿವ. ಸೊ ನಮ್ ಡ್ಯಾನ್ಸ್ ಟೀಚರು ನಿಮ್ ಜೋಡಿ ತುಂಬಾ ಚೆನ್ನಾಗಿದೆ ಅಂತ ಅವ್ರು ಹೇಳ್ತಾ ಇದ್ರು ಯಾವಾಗ್ಲೂ. ಇವರೇ ಪ್ರಪೋಸ್ ಮಾಡಿದ್ರು ಸರ್. ಟೀಚರ್ ಹೇಳ್ತಾರೆ ಬಾ ಶಿವ ಪಾರ್ವತಿ ಅಂತ, ನಾನೇ ಪಾರ್ವತಿ ನೀನೇ ಶಿವ. ಅಯ್ಯೋ ಸೂಪರ್, ವೆರಿ ಗುಡ್. ಸೊ ನಾವು ಯಾವಾಗ್ಲೂ ವೆರಿ ಗುಡ್ ಸೂಪರ್ ಸರ್. ಸೊ ಯಾಕೆ ಮದುವೆ ಸರ್? ಆಕ್ಚುಲಿ ನಂದು ಮೈಂಡಲ್ಲಿ ಒಂದು ಮದುವೆ ಬಗ್ಗೆ ಒಂದು ಥಾಟ್ ಇತ್ತು ಸರ್. ಏನಂದ್ರೆ ನಮ್ದು ಬೇಸಿಕಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನನ್ಗೂ 2 ತಂಗಿ, 1 ತಮ್ಮ ಇದ್ದ. ನಮ್ಮ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ನಮ್ಮನ್ನೆಲ್ಲ ಸಾಕ್ತಾ ಇರುವಾಗ ನನ್ಗೆ ಅನಿಸ್ತಾ ಇತ್ತು ನಾನೇನಾದರೂ ಕೆಲ್ಸಕ್ಕೆ ಸೇರಿಕೊಂಡು ಅವ್ರನ್ನ ಎಲ್ಲ ಸಾಕಬೇಕು, ನಮ್ಮ ಅಪ್ಪ ಅಮ್ಮಂದು ಒಂದು ಸ್ವಲ್ಪ ಕಷ್ಟ ಎಲ್ಲ ಕಡಿಮೆ ಮಾಡಬೇಕು ಅನ್ನೋ ಥರ. ಬಟ್ ಎಂಡ್ ಆಫ್ ದ ಡೇ ಒಂದು ಟೈಮಲ್ಲಿ ಹೆಣ್ಮಕ್ಳಿಗೆ ಒಂದು ಮದುವೆ ಅಂತ ಮಾಡ್ತಾರೆ. ಆ ಟೈಮಲ್ಲಿ ಅಂತಂದರೆ ನನಗೊಂದು ಥಾಟ್ ಇತ್ತು, ಮದುವೆ ಆದರೆ ಒಂದು ಜಾಯಿಂಟ್ ಫ್ಯಾಮಿಲಿಗೆ ಆಗಬೇಕು ಅಂತ. ಇಲ್ಲ ಅಂತಂತಂದರೆ ಈ ಥರ ತಂದೆ ತಾಯಿನೂ ಇಲ್ಲದೆ ಇರೋ ಅಂಥವ್ರಿಗೆ ಒಂದು ನನ್ನ ಕಡೆಯಿಂದ ನನಗೆ ಎಷ್ಟಾಗುತ್ತೋ ಅಷ್ಟು ಪ್ರೀತಿ ಕೊಟ್ಟು ನೋಡ್ಕೋಬೇಕು ಅನ್ನೋದೊಂದು ಥಾಟ್ ಇತ್ತು. ಸೊ ಒನ್ ಟೈಮಲ್ಲಿ ಇವ್ರಿಗೆ ಅದು ಇಲ್ಲ ಅಂತ ಗೊತ್ತಾಗಿದ ತಕ್ಷಣ ಆ ಸೆಕೆಂಡಲ್ಲೇ ನಾನು ಡಿಸೈಡ್ ಮಾಡಿಬಿಟ್ಟೆ ಇವ್ರನ್ನೇ ಮದುವೆ ಮಾಡಬೇಕು, ಮದುವೆ ಆಗಬೇಕು ಅಂತ. ನಾನು ಅವಾಗಲೇ ಹೇಳಿದಂತೆ ನನಗೆ ಚಿಕ್ಕ ಹುಡುಗ ಇದ್ದಾಗಿಂದ ಅದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನಾನು ಡಿಸೈಡ್ ಮಾಡಿಬಿಟ್ಟೆ ಸರ್, ಇವ್ರನ್ನೇ ಮದುವೆ ಮಾಡ್ಕೋಬೇಕು ಅಂತ. ಇಲ್ಲ ಸರ್, ನನ್ನ ಫ್ರೆಂಡ್ ಇದ್ಲು,
ಅವಳ ಹತ್ರ ಹೇಳಿದ್ದೆ ನಾನು. ಸೊ ನಾನು ಶೇಖರ್ನ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ. ಸೊ ಅವಳು ನಾವೆಲ್ಲ ಡ್ಯಾನ್ಸ್ ಕ್ಲಾಸಲ್ಲಿ ನಾವೆಲ್ಲ ಒಂದು ಗ್ರೂಪು, ಅವಳು ನಮ್ದು ಡ್ಯಾನ್ಸ್ ಕ್ಲಾಸಲ್ಲಿ ನಾವೆಲ್ಲ ಒಂದು ಗ್ರೂಪ್ ಇದ್ವಿ. ಸೊ ಅವಳು ಹೋಗ್ಬಿಟ್ಟು ಇವ್ರ ಹತ್ರ ಹೇಳಿದ್ರು. ನಾನು ಒಂದೇ ಸರಿ ಹೇಳಿದೆ ಸರ್, ಇವಾಗ ನಾನು ಕ್ರಿಕೆಟ್ ಆಡಕ್ ಸ್ಟಾರ್ಟ್ ಮಾಡಿದ್ದೀನಿ, ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ನನಗೆ ಪ್ರಪೋಸ್ಗಳು, ಏನ್ ಮಾಡೋದು ಗೊತ್ತಿಲ್ಲ ಸರ್. ಆದ್ರೂ ಕೇಳಿ ನಾನು ನನಗೆ ಒಂದ್ ವಾರ ಟೈಮ್ ಬೇಕು. ಯಾಕೆಂತಂದ್ರೆ ಒಂದ್ ವಾರ ಟೈಮ್ ಬೇಕು, ನಾನು ಯೋಚನೆ ಮಾಡಿ ಹೇಳ್ಬೇಕು. ಯಾಕೆಂತಂದ್ರೆ ನಮ್ಮ ಮನೆ ಕಡೆ ನಮ್ದು ಬ್ಲೈಂಡ್ನೆಸ್ ಅನ್ನೋದು ಒಂದು ಹೆರಿಡಿಟ್ರಿ. ನಾಳೆ ನಮ್ಗೆ ಹುಟ್ಟೋ ಮಕ್ಕಳು ಕೂಡ ಬ್ಲೈಂಡ್ ಆಗ್ಬೋದು. ಆಕ್ಚುಲಿ ಆಗಿದೆ ಸರ್. ಇವಳ ಕಣ್ಣಲ್ಲಿ ಲೆನ್ಸ್ ಹಾಕಿದ್ದಾರೆ ಸರ್, ಲೇಸರ್ ಕ್ಯಾಟ್ರಾಕ್ಟ್ ರಿಮೂವ್ ಮಾಡಿ ಅವಳಿಗೆ ಲೇಸರ್ ಮಾಡಿ ಅದ್ರ ಮೇಲ್ಗಡೆ ಲೆನ್ಸ್ ಹಾಕಿದ್ದಾರೆ. ಇವಾಗ 1 ವರ್ಷ 5 ತಿಂಗಳು ಮಗು ಇರುವಾಗಲೇ ನಾವು ಸರ್ಜರಿ ಮಾಡಿಸಿದ್ವಿ. 17ನೇ ತಿಂಗಳು ಮಗು ಇದ್ದಾಗ ಅವಳ ಕಣ್ಣಿಗೆ ಆಪರೇಷನ್, 2 ಕಣ್ಣು ಆಪರೇಷನ್ ಮಾಡಿ ಸರ್ಜರಿ. ಸೊ ಇದೇ ಒಂದು ಕಾರಣದಿಂದ ಈ ತರ ನಮ್ಮ ಜನರೇಷನ್ ಬರಬಹುದು ಅನ್ನೋದಕ್ಕೆ ನಾನು ಒಂದು ಟೈಮ್ ತಗೊಂಡು, ಮತ್ತೆ ನಾನು ಹೇಳ್ದಂತೆ ನನಗೂ ಹೇಳೋರು ಕೇಳೋರೆಲ್ಲ ಯಾರು ಇರ್ಲಿಲ್ಲ. ಸೊ ಆ ತರದಿಂದ ಒಂದೇ ಸರಿ ಏನ್ ಡಿಸಿಷನ್ ತಗೋಬೇಕು ಏನೋ ನನಗಂತೂ ಗೊತ್ತಿರಲಿಲ್ಲ. ಸೊ ಹಿಂಗೋ ದೇವರು ನನ್ನ ಬಾಯಲ್ಲಿ ಒಂದು ವಾರ ಟೈಮ್ ತಗೊಂಡು, ಆಮೇಲೆ ಇವ್ರ ಅಪ್ಪ ಅವರಿಗೆಲ್ಲ ಒಪ್ಪಿಸಿ, ಆಮೇಲೆ ನಾನು ಇದ್ದಂತಹ ಇನ್ಸ್ಟಿಟ್ಯೂಷನ್ಗೆ ಅವರಿಗೆಲ್ಲ ಒಪ್ಪಿಸಿ ಆಮೇಲೆ ಮದುವೆ ಮಾಡ್ಕೊಂಡಿದ್ದೆ ಸರ್. ಅವರೇ ಮದ್ವೆ ಮಾಡ್ಸಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು, ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ರು ಸರ್ ಮದ್ವೆನ. ಆಕ್ಚುಲಿ 2 ಮಕ್ಕಳಿದ್ದಾರೆ. 9th ಸ್ಟ್ಯಾಂಡರ್ಡ್ ಸರ್. ಪೂರ್ವಿಕಾ 9th ಸ್ಟ್ಯಾಂಡರ್ಡ್, ಸಾನ್ವಿಕಾ 4th ಸ್ಟ್ಯಾಂಡರ್ಡ್. ಇವಳು 2010 ಹುಟ್ಟಿದ್ಲು. ಹುಟ್ಟಾದ್ಮೇಲೆ 2012ನೇ ಇಸ್ವಿ 2012 T20 ವರ್ಲ್ಡ್ ಕಪ್ ಗೆದ್ವಿ, ಮತ್ತೆ 2014 ವರ್ಲ್ಡ್ ಕಪ್ ಗೆದ್ವಿ. ಸೊ ಅವಳು ನನಗೆ ವರ್ಲ್ಡ್ ಕಪ್ ಕೊಡಿಸ್ತಾವಳು ತಾಯಿ. ಇವಳು ಆ ಒಂದು ವರ್ಲ್ಡ್ ಕಪ್ ಎಲ್ಲ ಗೆದ್ದು ಬರ್ತಾ ಇದ್ದೆ. 2015 ಹುಟ್ಟಿ ನಂಗೆ 2017 ಪದ್ಮಶ್ರೀ ಕೊಡಿಸಿದ ತಾಯಿ ಸರ್. ಇವರೇ ಹೋಲ್ ಅಂಡ್ ಸೋಲ್ ಸರ್, ಎಲ್ಲದನ್ನು ಇವ್ರ ಕಡೆಯಿಂದಾನೆ ಎಲ್ಲ ಆಗಿದ್ದು. ಹಾ ಸರ್. ಸರ್ ಇವರೇ ಸ್ವಲ್ಪ ಕಿರಿಕ್ ತೆಗಿತಾ ಇದ್ದಾರೆ, ನಿಮ್ಗೆ ಗೊತ್ತಲ್ಲ ಸರ್. ಸರ್ ಹೆಣ್ಮಕ್ಳು ಒಂದ್ ಸ್ವಲ್ಪ ಮಾತಾಡಿದ್ರೆ ಅದು ಕಿರಿಕ್ ಅಂತ ಅನ್ಕೊಳ್ತಾರೆ. ಸರಿ ಕೇಳಲ್ಲ ಇವ್ರು. ಅಂದ್ರೆ ಅದು ಒಂದೆರಡು ದಿನ ಸೈಲೆಂಟ್ ಆಗಿರುವಾಗಲೇ ಅದು ಸಾರಿ ಅಲ್ಲೇ ಎಂಡ್ ಆಗುತ್ತೆ ಸರ್. ತುಂಬಾ ಮೌನ ಆಗಿರುತ್ತೆ, ಅಷ್ಟೇ 2 ದಿನ ಸೈಲೆಂಟ್ ಆಗಿದ್ರೆ ಅಲ್ಲೇ ಸಾರಿ ಎಂಡ್ ಎಲ್ಲ ಮುಗ್ದೋಗುತ್ತೆ. ಒಳ್ಳೆ ಸುಖಿ ಕುಟುಂಬ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಧನ್ಯವಾದಮ್ಮ. ಥ್ಯಾಂಕ್ ಯು ಸರ್. ಒಳ್ಳೆದಾಗಲಿ ಮಕ್ಕಳಿಗೆ, ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ಸ್ ಅಮ್ಮ. ಬನ್ನಿ ನಮ್ಮ ನಾಯಕ್ ಅವ್ರ ಕತೆ ಕೇಳೋಣ. ಥ್ಯಾಂಕ್ ಯು. ಶೇಖರ್ ನಾಯಕ್ ಅವರ ಸಂದರ್ಶನ ಸಾಧ್ಯ ಆಗಿಸಿದ್ದು ನಮ್ಮ ರಮೇಶ್ ಅವರು ಒಂದು NGO ಕೆಲಸ ಮಾಡ್ತಾರೆ. ಜೊತೆಗೆ ಆ NGO ಬಹಳ ಒಳ್ಳೆ NGO ಅದು. ಎಸ್ ಸರ್, ATF ಅಂತ ಸರ್, ಆಸಿಸ್ ಟೆಕ್ ಅಂತ ಹೇಳಿ ಫೌಂಡೇಶನ್. ಸೊ ಬಹಳ ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆದಾಗಲಿ ಅವ್ರಿಗೆ. ಅಲ್ಲೊಂದು ಕೂಡ ಒಂದು ಟೂರ್ ಮಾಡೋಣ ನಾವು. ಥ್ಯಾಂಕ್ ಯು ರಮೇಶ್. ಥ್ಯಾಂಕ್ ಯು ಸೊ ಮಚ್ ಸರ್. ಸರ್ ಪ್ರತೀಕ್ ಮಾಧವ್ ಸರ್ ಅಂತ ಸರ್, ನನ್ನ ಕ್ರಿಕೆಟಿಂಗ್ ಕೆರಿಯರ್ ಆದ್ಮೇಲೆ ಶೇಖರ್ ನಾಯಕ್ ಫೌಂಡೇಶನ್ ಓಪನ್ ಮಾಡಾದ್ಮೇಲೆ ಇವ್ರು ನನಗೆ ಇವಾಗ ನಾಗೇಶ್ ಸರ್ ಜಾಗನ ಇವ್ರು ತುಂಬಿಸಿದ್ದಾರೆ ಸರ್. ಸೊ ನೀವು ನನ್ನ ಮೊಬೈಲಲ್ಲಿ ಬೇಕಿದ್ರೆ ಚೆಕ್ ಮಾಡ್ಬೋದು, ಪ್ರತೀಕ್ ಸರ್ ಮೈ ಮೆಂಟರ್ ಅಂತಾನೆ ಸೇವ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಮೆಂಟರಿಂಗ್ ಅವರೇ ಮಾಡ್ತಾರೆ ಸರ್. ನನಗೆ ನೆಕ್ಸ್ಟ್ ನನ್ನ ಲೈಫಲ್ಲಿ ಏನೇ ಸ್ಟೆಪ್ ತೊಗೋಬೇಕಾಗಿದ್ರು ಅವ್ರ ಹತ್ರ ನಾನು ಒಂದ್ಸರಿ ಡಿಸ್ಕಸ್ ಮಾಡೇನೆ ಇದು ಮಾಡೋದು ಸರ್. ಸೊ ಅವರೇ ನನ್ನ ಈಗ ಕ್ರಿಕೆಟ್ ಫೌಂಡೇಶನ್ಗೆ ಅಕಾಡೆಮಿಗೆ ಸಪೋರ್ಟ್ ಮಾಡ್ತಾ ಇರೋದು. ರಮೇಶು ಕೂಡ ತುಂಬಾ ಅಂದರೆ ತುಂಬ ಎಲ್ಲ ಕಡೆ ಓಡಾಡಿ ನನ್ನ ಪ್ರಚಾರಕ್ಕೆ ಆಗ್ಬಿಟ್ಟಿದ್ದಾನೆ. ಸುಮಾರು ಜನರನ್ನ ಈಗ ಬ್ಲೈಂಡ್ ಕ್ರಿಕೆಟರ್ಸು ಅಂತಂದರೆ ಸರ್ ಯಾರಿಗೂ ಸಾಮಾನ್ಯ ಗೊತ್ತಿರಲ್ಲ. ಈಗ ಸುಮಾರು ಜನ ಕೇಳಿರಲ್ಲ, ನಾರ್ಮಲ್ ಕ್ರಿಕೆಟರು ಅಂತ ಅಂದ ಕೂಡಲೇ ಎಲ್ಲ ಮುಗಿಬೀಳ್ತಾರೆ ಮಾತಾಡ್ಸಕ್ಕೆ. ಹಾ ಸರ್, ಈಗ ಅದೇ ಶೇಖರ್ ನಾಯಕ್ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಸೊ ರಮೇಶ್ ಅಂತ ಅವರು ಹೌದು ಸರ್ ಕನ್ನಡಿಗರಿಗೆ ಗೊತ್ತಿದೆ ಸರ್. ಸೊ ರಮೇಶ್ ಎಲ್ರು ನನಗೆ ರೀಚ್ ಆಗೋ ಒಂದು ವ್ಯವಸ್ಥೆ ಮಾಡಿಕೊಡ್ತಾರೆ ಸರ್. ಸರ್ ಇದು ನಿಮಗೆ ಸರ್. ಸ್ನೇಹಿತರೆ, ನೀವು ನೋಡ್ತಾ ಇದ್ರಲ್ಲ, ಇದು 25 ಗ್ರಾಮ್ ಚಿನ್ನದ ಮೆಡಲ್ ಕರ್ನಾಟಕ ಸರ್ಕಾರ ನಮ್ಮ ಶೇಖರ್ ನಾಯಕ್ ಅವರು ಕೊಟ್ಟಿರೋದು. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ಬಹಳ ಪ್ರತಿಷ್ಠಿತ ಪ್ರಶಸ್ತಿ 2017 ಬಂದಿದೆ ಸರ್ಗೆ. ಸೊ ಸರ್ ಹೇಳ್ತೀನಿ. ಹಾಂ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಜವಾಗ್ಲೂ ಈ ಒಂದು ಪ್ರಶಸ್ತಿನ ಕೈಲಿ ಇಟ್ಕೊಳ್ಳೋಕ್ಕೆ ನಂಗೆ ತುಂಬ ಅಂದರೆ ತುಂಬ ಸಂತೋಷ ಆಗುತ್ತೆ ಸರ್. ನಮ್ಮ ರಾಜ್ಯದ ಒಂದು ಅತ್ಯಂತ ಹಿರಿಮೆಯ ಒಂದು ಅತ್ಯುತ್ತಮ ಉನ್ನತ ಪ್ರಶಸ್ತಿ ಸರ್ ಇದು. ಇದನ್ನ ಪಡ್ಕೊಳ್ಳೋಕ್ಕೆ ನಿಜವಾಗ್ಲೂ ನಾನಂತೂ
ಕನ್ನಡಿಗನಾಗಿ ತುಂಬ ಅಂದರೆ ತುಂಬ ಹೆಮ್ಮೆ ಪಟ್ಟಿದ್ದೀನಿ ಸರ್. ಅದರಲ್ಲೂ ನವಂಬರ್ 1ನೇ ತಾರೀಕು ನಮ್ಮ ರಾಜ್ಯದ CM ಅವರು ಈ ಮೆಡಲ್ನ ಕೊಡ್ತಾರೆ. ಸೊ ತುಂಬ ಅಂದರೆ ತುಂಬ ಸಂತೋಷ ಆಗುತ್ತೆ. ಒಂದು ಒಳ್ಳೆ ಎನ್ಕರೇಜ್ಮೆಂಟ್ ಸಿಗ್ತಾ ಇದೆ ನಮಗೆ ಸರ್. ಇದ್ರ ಜೊತೆಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಮೂಮೆಂಟು ಈ ಥರ ಕೊಟ್ಟಿದ್ರು ಸರ್. ಸರ್ ಆಮೇಲೆ ಇದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೊಡ್ತಾರೆ ಸರ್. ರಾಮನಾಥ್ ಕೋವಿಂದ್ ಸರ್ ಕೊಟ್ಟಿದ್ದು. ಇದು ನ್ಯಾಷನಲ್ ಅವಾರ್ಡು ಸರ್. ಇದು ನ್ಯಾಷನಲ್ ಅವಾರ್ಡು ಬೆಸ್ಟ್ ಸ್ಪೋರ್ಟ್ಸ್ ಪರ್ಸನ್ ಆಫ್ ದ ಇಯರ್ 2017 ಬೆಸ್ಟ್ ಸ್ಪೋರ್ಟ್ಸ್ ಪರ್ಸನ್ ಆಫ್ ದ ಇಯರ್ ಅಂತ ಅದು ನನಗೆ ಕೊಟ್ಟರು. ಆಮೇಲೆ ಇದು ಪದ್ಮಶ್ರೀ ಸರ್. ಇದನ್ನು ಕೈಯಲ್ಲಿ ಇಟ್ಕೊಳ್ಳೋದು ಅಂತಾನೆ ಒಂದು ರೋಮಾಂಚನ ಸರ್. ಇದುವರೆಗೂ ಏನು 1954ನೇ ಇಸ್ವಿಯಿಂದ ಕೆಲವೇ ಸಾವಿರ ಜನರಿಗೆ ಸಿಕ್ಕಿರ್ತಕ್ಕಂತಹ ಪ್ರಶಸ್ತಿ ಸರ್ ಇದು. ಕೋಟ್ಯಾಂತರ ಭಾರತೀಯರ ನಡುವೆ ಕೆಲವು ಜನರಿಗೆ ಸಿಕ್ಕಿರುವಂತಹ ಪದ್ಮಶ್ರೀ ಪ್ರಶಸ್ತಿ. ಹೌದು ಸರ್. ಇನ್ನು 3,000 ಜನರಿಗೂ ರೀಚ್ ಆಗಿಲ್ಲ. 3,150 ಅಷ್ಟೇ ಸರ್ ಹೋಗಿರೋದು. ದೇಶದ 150 ಕೋಟಿ ಜನರಲ್ಲಿ 3,000 ಟಾಪ್ ಜನಗಳಲ್ಲಿ ನಮ್ಮ ಶೇಖರ್ ನಾಯಕ್ ಕನ್ನಡಿಗ ಒಬ್ಬರು ಅನ್ನೋದು ಹೆಮ್ಮೆ. ಸೊ ತುಂಬಾ ಸಂತೋಷ ಸರ್. ಅಂದ್ರೆ ನಿಮಗೆ ದೃಷ್ಟಿ ದೋಷ ಇರಲಿ, ಶ್ರವಣ ದೋಷ ಇರಲಿ, ಸಮಸ್ಯೆ ಏನ್ ಬೇಕಾದ್ರೂ ಇರಲಿ, ಮನಸ್ಸೊಂದು ಅಡ್ಡಿ ಬರ್ದಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು. ಈ ದೇಶದ ಯಾವ ಎತ್ತರಕ್ಕೆ ಬೇಕಾದ್ರೂ ಬೆಳಿಬೋದು ಅನ್ನೋಕ್ಕೆ ಶೇಖರ್ ನಾಯಕ್ ಅವರು ಒಂದು ದೊಡ್ಡ ಉದಾಹರಣೆ. ಅದನ್ನ ಅರ್ಥ ಮಾಡ್ಕೋಬೇಕು. ನಾವು ಅನ್ಕೋತೀವಿ ಆ ಫೆಸಿಲಿಟಿ ಇಲ್ಲ, ಇದಿಲ್ಲ ರೀ, ಅದಿಲ್ಲ, ನಮ್ಮ ಅಪ್ಪ ಸರಿ ಮಾಡಲಿಲ್ಲ, ನಮ್ಮ ಅಮ್ಮ ಸರಿ ಮಾಡಲಿಲ್ಲ, ನಮ್ಮ ಎಷ್ಟು ನಾವೆಲ್ಲ ಬಿಟ್ಟು ಹಾಕ್ಬಿಟ್ಟು ನಾನು ಸರಿ ಮಾಡ್ತಿದ್ದೇನೆ ಲೈಫಲ್ಲಿ ಅಂತ ಯೋಚನೆ ಮಾಡ್ಕೋಬೇಕು ಸರ್. ನನ್ನ ಪಾಲಿಸಿ ಏನು ಗೊತ್ತಾ ಸರ್? ಇರುವ ಭಾಗ್ಯವ ನೆನೆದು ಬಾರೇನೆಂಬುದನ್ನು ಬಿಡು, ಅದೇ ಹರುಷಕ್ಕೆ ದಾರಿ. ಡಿವಿಜನ್ ಮಾತು. ಹೌದು ಸರ್. ಇರುವ ಭಾಗ್ಯವ ನೆನೆದು ಬಾರನೆಂಬುದನ್ನು ಬಿಡು, ಹರುಷಕ್ಕಿದೇ ದಾರಿ. ಹೌದು ಸರ್, ಹರ್ಷಕ್ಕಿದೆ ದಾರಿ ಸರ್. ನಾವೇನಕ್ಕೂ ಯೂಸ್ ಇಲ್ಲ, ನಂಗೆ ಕಣ್ ಕಾಣಿಸಲ್ಲ, ನಾನು ಏನು ಮಾಡೋಕ್ಕಾಗಲ್ಲ, 4 ಜನರ ಜೊತೆಗೆ ಬರೆಯೋಕ್ಕಾಗಲ್ಲ, ಏನು ಸಾಧನೆ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡ್ರೆ ಆಗೋದೇ ಇಲ್ಲ ಸರ್. ನಾನು ಎಲ್ರಿಗಿಂತ ಒಂದು ಹೆಜ್ಜೆ ಮುಂದಕ್ಕಿದ್ದೀನಿ, ನಾನು ಏನು ಬೇಕಾದರೂ ಮಾಡಬಲ್ಲೆ ಅನ್ನೋದೊಂದು ಆತ್ಮಸ್ಥೈರ್ಯ, ಒಂದು ಕಾನ್ಫಿಡೆನ್ಸ್ ಲೈಫಲ್ಲಿ ಇತ್ತಂದರೆ ನಾವು ಎಲ್ಲಿ ಬೇಕಾದ್ರೂ ರೀಚ್ ಆಗ್ಬೋದು ಸರ್. ಅದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಸರ್. ಲೈಫಲ್ಲಿ ಕಾನ್ಫಿಡೆನ್ಸ್ ಇರಬೇಕು ಸರ್. ನಾವು ದಿನ ಕನಸು ಕಾಣಬೇಕು ಸರ್. ನಾಳೆ ನಾನು ಅದಾಗಬೇಕು, ನಾಳೆ ನಾನು ಅದನ್ನ ಸಾಧನೆ ಮಾಡಬೇಕು ಅಂತ ನಾವು ಕನಸ್ಕೊಂಡು ಅದನ್ನು ನನಸು ಮಾಡಬೇಕೇ ಹೊರತು ಸುಮ್ಮನೆ ಮಲ್ಕೊಂಡು ನಿದ್ರೆ ಮಾಡಬಾರ್ದು ಸರ್. ನಿದ್ರೆಯಲ್ಲಿ ಕಾಣೋ ಕನಸನ್ನ ಕಾಣಬಾರ್ದು ಸರ್. ಜೀವನದಲ್ಲಿ ಮುಂದೆ ನೋಡೋ ಗುರಿನ ಕನಸಾಗಿ ಕಾಣಬೇಕು ಸರ್. ಹಾಂ ಸರ್. ಸೊ ಇಷ್ಟೆಲ್ಲ ಪ್ರಶಸ್ತಿ ಪುರಸ್ಕೃತರಾದಂಥ ನಮ್ಮ ಶೇಖರ್ ನಾಯಕ್ ಅವರು ಮಾತಾಡ್ಸೋಣ. ಈಗ ಬನ್ನಿ ನಿಮ್ಮ ಹಿನ್ನೆಲೆ ಪೂರ್ತಿ ಮಾತಾಡೋಣ. ಎಸ್ ಸರ್, ಶೋರ್ ಸರ್. ಎಸ್ ಸರ್. ಏನಾಗಲಿ ಮುಂದೆ ಸಾಗುನಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.